ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. 4 ಲಕ್ಷ ನನ್ನ ಮೇಲೆ ಆಪಾದನೆ, ಅದು ಯಾವುದೇ ಥರದ ಕಂಪ್ಲೇಂಟ್ ಮುಖಾಂತರ ಆಗಿಲ್ಲ. ಒಂದು ಮೀಡಿಯಾದಲ್ಲಿ ಬಂದು ಈ ಥರ ಮಾಡಿದ್ದಾರೆ ಅಂತ ಹೇಳಿರೋದಷ್ಟೇ. ಅದು ಬಿಟ್ಟರೆ ಅದಕ್ಕೆ ಯಾವುದೇ ಥರದ ಪುರಾವೆಗಳಿಲ್ಲ. ನಾನು ಸ್ಟ್ರಗಲ್ ಜೀವನ ನಾನು ಮಾಡ್ತಾ ಇರೋ ಟೈಮಲ್ಲಿ ನನಗೆ 2017ರಲ್ಲಿ ಪ್ರಾಜೆಕ್ಟ್ನ ನಾನು ಒಪ್ಕೋತೀನಿ. ಒಂದು ದೊಡ್ಡ ಅಮೌಂಟ್ಗೆ ಪ್ರಾಜೆಕ್ಟ್ ಒಪ್ಕೊಂಡಿರ್ತೀವಿ. ಆ ಟೈಮಲ್ಲಿ ಅದು ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ. ನಮಗೆ ಸ್ವಲ್ಪ ಅಮೌಂಟ್ನ ಕೊಟ್ಟು ಕೆಲಸ ಪ್ರಾರಂಭ ಮಾಡಿಸ್ತಾರೆ. ಕೆಲಸನೂ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿ ಸುಮಾರು ಒಂದು 2-3 ತಿಂಗಳು ಕಳೀತದೆ. ನಮಗೆ ಅವ್ರು ಏನು ಕಮಿಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಅವರು ದುಡ್ಡುಗಳನ್ನ ವಾಪಸ್ ಕೊಡಲ್ಲ. ದುಡ್ಡು ಕೊಡೋದು ತಡವಾದಾಗ ನಾನು ಅವ್ರಿಗೆ ಹೇಳ್ತೀನಿ, ಕಡಾಖಂಡಿತವಾಗಿ ಹೇಳ್ತೀನಿ, ನನ್ನ ಕಡೆಯಿಂದ ಮಾಡೋಕ್ಕಾಗಲ್ಲ ಕೆಲಸನ. ನಮ್ದೇನಿದೆ ದುಡ್ಡು ನೀವು ಕೊಟ್ಟರೆ ಮಾತ್ರ ಮುಂದೆ ಕೆಲಸ ಮುಂದುವರಿದೆ, ಇಲ್ಲ ಮುಂದುವರಿಯಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಈ ಥರ ಸುಮಾರು ಪೆಟ್ಟುಗಳು ಏಟುಗಳನ್ನ ನಾನು ಮೊದಲು ತಿಂದಿದ್ದೆ. ಆವಾಗ ಅವ್ರ ಬಿಹೇವಿಯರು ತುಂಬ ಬರ್ತಾ ಯಾಕೋ ನಮ್ಮ ಹತ್ರ ಇಷ್ಟ ಆಗಲಿಲ್ಲ ಬಿಹೇವಿಯರು. ಆ ಟೈಮಲ್ಲಿ ನಾನೇನು ಹೇಳಿದೆ, ಸರ್ ನಾನು ಕೆಲಸ ಮಾಡಲ್ಲ, ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಅಲ್ಲಿಂದ ನಾವು ಬೆಂಗಳೂರು ವಾಪಸ್ ಬರ್ತೀವಿ. ಸುಮಾರು ಅವ್ರು ನಮಗೆ ಒಂದು 7 ಲಕ್ಷ ಅಮೌಂಟ್ನ ಕೊಟ್ಟಿರ್ತಾರೆ. ಅವರು ಕೊಟ್ಟ ಮೇಲೆ ಅವರೇ ಒಂದಿನ ಫೋನ್ ಮಾಡ್ತಾರೆ, ಸರ್ ನೀವು ಕೆಲಸ ಮಾಡ್ತಾರೆ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ. ಹೌದು, ನಿಜ ಅಲ್ಲ, ಕೊಡ್ಬೇಕು, ನನ್ನ ದುಡ್ಡು ವಾಪಸ್ ಆಗೋದು. ನಾನೇನು ಕೆಲಸ ಮಾಡಿರ್ತೀನಿ, ನಾವೇನು ಅಲ್ಲಿ ಮಟೀರಿಯಲ್ನ ಸಪ್ಲೈ ಮಾಡಿರ್ತೀವಿ, ಅದಕ್ಕೆ ಎಷ್ಟು ಹಣ ತಗುಲುತ್ತೆ ಅಂತ ಅಷ್ಟು ಹಣವನ್ನು ನಾನು ತೆಗೆದುಕೊಂಡು ಇನ್ನುಳಿದ ಹಣ ಎಲ್ಲವನ್ನು ಅವ್ರಿಗೆ ವಾಪಸ್ ಹಿಂದಿರುಗಿಸ್ಕೊಟ್ಟಿದ್ದೇನೆ ನಾನು ಆಲ್ರೆಡಿ. ಇದು ನಡೆದದ್ದು 2017-18ರಲ್ಲಿ. 22 ಮೇ 2017ಗೆ ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟು ಎಂಡ್ ಬಂದು 22 ಮೇ 2018ರಲ್ಲಿ ಎಂಡ್ ಆಗುತ್ತೆ. ನನಗೆ ಅವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗಿ ಅಂದರೆ ಈ ಥರ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗಿದೆ 2017 ಡಿಸೆಂಬರ್ಗೆ ಮುಗಿದೋಗಿದೆ. ಎಲ್ಲವೂ ಕೂಡ ಮಾತುಕತೆ ಆಗಿ ಎಲ್ಲ ಮುಗಿದೋಗಿದೆ. ಅವ್ರಿಗೆ ನಾನೇನು ಕೊಡಬೇಕಾಗಿತ್ತು ಅದನ್ನು ಎಲ್ಲವನ್ನೂ ತಲುಪಿಸಿ ಮುಗಿದಾಗಿತ್ತು. 2018ರಿಂದ ನನ್ನ ಪಾಡಿಗೆ ನಾನು ಬಿಸ್ನೆಸ್ ಮಾಡ್ಕೊಂಡು ನನ್ನ ಪಾಡಿಗೆ ಕೆಲಸ ಮಾಡ್ಕೊಂಡಿದ್ದೆ. ಆಫ್ಟರ್ ಲಾಂಗ್ ಬ್ಯಾಕ್ 8 ವರ್ಷ ಆದಮೇಲೆ ಈಗ ಸಡನ್ ಆಗಿ ಆ ವ್ಯಕ್ತಿ ಬಂದು ನನಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಆ ಥರ ಇದ್ರೆ ಇದು ಬಿಸ್ನೆಸ್ ಮ್ಯಾಟರ್. ಇದು ನಾವು ಸಿವಿಲ್ ಕೋರ್ಟಲ್ಲಿ ಕೇಸ್ ಮಾಡಿ ಫೈಟ್ ಮಾಡ್ಬೋದಾಗಿತ್ತು. ಆ ಥರದ್ದು ಇಲ್ಲಿವರೆಗೆ ಯಾವುದೇ ಥರದ ಸಿಚುವೇಶನ್ ನಡೆದಿಲ್ಲ. ಮತ್ತೆ ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಆದರೆ ಆ ಅಗ್ರಿಮೆಂಟ್ ಬೇಸ್ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ 3 ವರ್ಷ ಕೋರ್ಟ್ ಟೈಮ್ ಇರ್ತದೆ. ಆ ಕೆಲಸನ ಕೂಡ ಅವ್ರು ಮಾಡಿಲ್ಲ. ಅವ್ರು ಮಾಡಬೇಕಾಗಿತ್ತು. ಆ ಥರ ಮಾಡಿದ್ರೆ ನಾನು ಕೂಡ ಇಲ್ಲಪ್ಪ ಮಾಡ್ತಾರದು ನಿಜ ಅಂತ ನಾವು ಅನ್ಬೋದಾಗಿತ್ತು. ಆ ಥರದ ಯಾವುದೇ ಕೆಲಸಕ್ಕೂ ಅವ್ರು ಕೈ ಹಾಕಿಲ್ಲ. ಸಡನ್ ಆಗಿ ಬೆಳಗ್ಗೆ ಒಂದು ಕಾಲ್ ಬರ್ತದೆ, ನನಗೆ 6 ಲಕ್ಷ ಅಮೌಂಟ್ ಕೊಡಲಿಲ್ಲ ಅಂದರೆ ನಾನು TV9 ಹೋಗ್ಬಿಡ್ತೀನಿ, ಇನ್ನೊಂದು ಚಾನಲ್ಗೆ ಹೋಗ್ಬಿಡ್ತೀನಿ, ಈ ಥರ ಥ್ರೆಟ್ ಮಾಡಿದ್ದು. ನಾನು ಹೇಳಿದೆ, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವತ್ತೇ ಸೆಟಲ್ಮೆಂಟ್ ಆಗಿರೋದು, ಇವತ್ತೇ ಬಂದಿದ್ದೀರಾ ನೀವು ಅಂತ ಕೇಳಿದೆ. ನಾನು ಬಿಗ್ ಬಾಸ್ ಇಂದ ಬಂದ ಮೇಲೆ 1-2 ಸಲ ನನ್ನ ಸ್ನೇಹಿತರು, ಅವ್ರಿಗೂ ತುಂಬ ಪರಿಚಯ ಇರೋದು ಸ್ನೇಹಿತರು, ಅವ್ರು ಫೋನ್ ಮಾಡ್ತಾರೆ, ಅಣ್ಣ ನಿಮ್ಮನ್ನು ಭೇಟಿ ಮಾಡಬೇಕು, ಸಿಗ್ತೀರಾ ಅಂತ ಕೇಳ್ತಾರೆ. ಏನು ವಿಷಯ ಅಂತ ಕೇಳಿದಾಗ ಕ್ಯಾಶುವಲ್ ಆಗಿ ಭೇಟಿ ಮಾಡೋಣ ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ವ್ಯಕ್ತಿ ನನಗೆ ಒಂದು ಮೇ ಬಿ ಏಪ್ರಿಲಲ್ಲಿ ಫೋನ್ ಮಾಡಿದಾಗ, ತುಂಬ ಪ್ರಾಬ್ಲಮಲ್ಲಿದ್ದೀವಿ, ನಾವು ಮಾಡಿರುವಂಥ ಚಾನಲ್ ಒಂದು ಲೋಕಲ್ ಚಾನಲ್ ಕೂಡ ನಮಗೆ ರನ್ ಮಾಡೋಕ್ಕಾಗ್ತಿಲ್ಲ, ನಾವು ತುಂಬ ಲಾಸ್ ಆಗಿದ್ದೀವಿ, ಇವಾಗ ನೀವು ತುಂಬ ಚೆನ್ನಾಗಿ ಬೆಳೆದಿದ್ದೀರಾ, ನಮ್ಗೆ ಏನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳಿದಾಗ, ನಾನು ಮಾನವೀಯತೆ ದೃಷ್ಟಿಯಿಂದ ನನ್ನ ಸ್ನೇಹಿತನ ಕಡೆಯಿಂದ ನಾನು 50,000 ಅಮೌಂಟ್ನ ಅವ್ರಿಗೆ ಕೊಡಿಸಿದ್ದು ನಿಜ. ಅಷ್ಟು ಬಿಟ್ಟು ಇನ್ನು ಯಾವುದೇ ಥರದ ವ್ಯವಹಾರಗಳು ಅವ್ರಿಗೂ ನಮಗೂ ಇಲ್ಲ. ಇನ್ನು ಯಾವುದೇ ಥರದ ವ್ಯವಹಾರಗಳು ಅವ್ರಿಗೂ ನಮಗೂ ಇಲ್ಲ. ಎಲ್ಲವೂ ಕೂಡ 2017 ಡಿಸೆಂಬರಲ್ಲಿ ಎಂಡ್ ಆಗಿದೆ. 18ಕ್ಕೆ ಅಗ್ರಿಮೆಂಟ್ ಮುಕ್ತಾಯ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿರುವಂಥ ವ್ಯಕ್ತಿ ಸಡನ್ ಆಗಿ ಬಂದು ಇವಾಗ ಅಲಿಗೇಷನ್ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅಂತಂದರೆ, ನಾನು ಏನು ಕ್ರಮ ತಗೋಬೇಕು ನಾನು ಕ್ರಮ ತಗೊಂಡಿದ್ದೀನಿ. ಕೋರ್ಟ್ ಮುಖಾಂತರ ನಾನೇನು ಫೈಟ್ ಮಾಡೋದು ನಾನು ಫೈಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಫೈಟ್ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.